ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಮತ್ತೊಂದು ಇವತ್ತು ಥರ್ಡ್ ಆಂಗಲ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ನ ಡ್ರಾ ಮಾಡೋಣ. ಕ್ವಶನ್ ಏನ್ ಕೊಟ್ಟಿರ್ತಾರೆ ಅಂದ್ರೆ, ಡ್ರಾ ದ ಥರ್ಡ್ ಆಂಗಲ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಫ್ ಸಿಂಪಲ್ ಸಾಲಿಡ್ ಇನ್ ಫಾಲೋಯಿಂಗ್ ವ್ಯೂಸ್. ವ್ಯೂಸ್ ಫ್ರಂಟ್ ವ್ಯೂ, ಟಾಪ್ ವ್ಯೂ ಅಂಡ್ ಸೈಡ್ ವ್ಯೂ ಅಂತ ಹೇಳ್ತಾನೆ. ಸೊ ವ್ಯೂಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಫಸ್ಟ್ ಅದನ್ನ ಹಾಕೋಬೇಕು. ವ್ಯೂಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹಾಕೋಬೇಕು. ಸೊ ಒಂದು ಫಸ್ಟ್ ಲೈಕ್ ದಿಸ್ ಬೇಸ್ ಲೈನ್ ಹಾಕಬೇಕು. ಇದಕ್ಕೆ ಇನ್ನೊಂದು ಲೈಕ್ ದಿಸ್ ಪ್ಯಾರಲಲ್ ಲೈನ್. ನೆಕ್ಸ್ಟ್ ಒಂದು ಅರೌಂಡ್ ಒಂದು 10 mm ಹಿಂಗ್ ವರ್ಟಿಕಲ್. ನೆಕ್ಸ್ಟ್ ಈ ಕಡೆ ರೈಟ್ ಸೈಡ್ ಒಳಗ ಹಿಂಗ 30 ಡಿಗ್ರಿ. ಆಮೇಲೆ ಲೆಫ್ಟ್ ಸೈಡ್ ಒಳಗ ಲೈಕ್ ದಿಸ್ ಹಿಂಗ ಒಂದು 30 ಡಿಗ್ರಿ. ಈ ಲೈನ್ ನ 65 mm ಕಟ್ ಮಾಡೋಣ. ಈ ಲೈನ್ ನ 45 mm ಕಟ್ ಮಾಡೋಣ. ಇದನ್ನ 10 mm ಕಟ್ ಮಾಡೋಣ. ನೆಕ್ಸ್ಟ್ ಫ್ರಮ್ ದಿಸ್ ಪಾಯಿಂಟ್ ಐತಲ್ಲ 20 mm ಕಟ್ ಮಾಡೋಣ. ನೆಕ್ಸ್ಟ್ ಈ ರೆಫರೆನ್ಸ್ ಲೈನ್ ಗೆ ಸೆಟ್ ಮಾಡಿಕೊಂಡು ಫ್ರಮ್ ದಿಸ್ ಪಾಯಿಂಟ್ ಒಂದು ಹಿಂಗ ವರ್ಟಿಕಲ್ ಹಾಕೋಣ. ಆಮೇಲೆ ಅದೇ ರೀತಿ ಫ್ರಮ್ ದಿಸ್ ಪಾಯಿಂಟ್ ಹಿಂಗ ವರ್ಟಿಕಲ್. ನೆಕ್ಸ್ಟ್ ಈ ಹೈಟ್ ನ 25 + 15. ಅದೇ ರೀತಿ ಇಲ್ಲಿನೂ 25 + 15 ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿ ಮತ್ತೆ ಅಗೇನ್ ರೆಫರೆನ್ಸ್ ಲೈನ್ ಸೆಟ್ ಮಾಡಿಕೊಂಡು ಫ್ರಮ್ ದಿಸ್ ಲೈನ್ 30 ಡಿಗ್ರಿ. ಅಗೇನ್ ಫ್ರಮ್ ದಿಸ್ ಲೈನ್ 30 ಡಿಗ್ರಿ. ನೆಕ್ಸ್ಟ್ ಈ ಲೈನ್ ನ 45 mm ಕಟ್ ಮಾಡಿ, ಇದನ್ನು 45 mm ಕಟ್ ಮಾಡಿ. ದಿಸ್ ಒನ್ ಇದೆಲ್ಲ ಫ್ರಮ್ ಈ ಪಾಯಿಂಟ್ ಇಂದ 20 mm ಕಟ್ ಮಾಡೋಣ. ಅದೇ ರೀತಿ ಫ್ರಮ್ ದಿಸ್ ಪಾಯಿಂಟ್ 20 mm. ಇದಾದ್ಮೇಲೆ ಅಗೇನ್ ರೆಫರೆನ್ಸ್ ಲೈನ್ ಸೆಟ್ ಮಾಡಿಕೊಂಡು ಈ ಪಾಯಿಂಟ್ ಇಂದ ಹಿಂಗ ತಿನ್ನಾಗಿ ವರ್ಟಿಕಲ್. ಅದೇ ರೀತಿ ಫ್ರಮ್ ದಿಸ್ ವರ್ಟಿಕಲ್ ಈ ಲೈನ್ ಇಂದ ಏನ್ ಪಾಯಿಂಟ್ ಇಂದ ಫ್ರಮ್ ದಿಸ್ ಪಾಯಿಂಟ್ ಒಂದು ಹಿಂಗ 30 ಡಿಗ್ರಿ. ಅಗೇನ್ ಈ ಲೈನ್ ನ ಒಂದು 30 ಡಿಗ್ರಿ. ಈ ಲೈನ್ ಇಂದ ಒಂದು 30 ಡಿಗ್ರಿ. ನೆಕ್ಸ್ಟ್ 30 ಡಿಗ್ರಿ. ನೆಕ್ಸ್ಟ್ ಈ ಲೈನ್ ಇಂದ ಒಂದು ವರ್ಟಿಕಲ್. ಇಲ್ಲೇ ಬೇಸ್ ಲೈನ್ ಗೆ ಸೆಟ್ ಮಾಡಿ ಒಂದು ತಿನ್ನಾಗಿ 30 ಡಿಗ್ರಿ. ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಒಂದು ಹಿಂಗ ತಿನ್ನಾಗಿ ಹಿಂಗ 30 ಡಿಗ್ರಿ. ನೆಕ್ಸ್ಟ್ ಫ್ರಮ್ ದಿಸ್ ಪಾಯಿಂಟ್ ಹಿಂಗ ಫ್ರಮ್ ದಿಸ್ ಪಾಯಿಂಟ್ ಹಿಂಗ ವರ್ಟಿಕಲ್. ನೆಕ್ಸ್ಟ್ ಫ್ರಮ್ ದಿಸ್ ಪಾಯಿಂಟ್ ಈ ಪಾಯಿಂಟ್ ಲಿಂದ
ಏನು ಮಾಡೋಣ 15 mm ಕಟ್ 20 mm ಕಟ್ ಮಾಡೋಣ 20 mm ಕಟ್ ಮಾಡಿ ಇಲ್ಲಿಂದ ಇದು 15 mm ಕಟ್ ಮಾಡೋಣ ಫ್ರಮ್ ದಿಸ್ ಪಾಯಿಂಟ್ 15. ನೆಕ್ಸ್ಟ್ ರೆಫರೆನ್ಸ್ ಲೈನ್ ಸೆಟ್ ಮಾಡಿಕೊಂಡು from this point ಇಂದ vertical ಈ ಪಾಯಿಂಟ್ ಇಂದ ಒಂದು ಹಿಂಗ 30 ಡಿಗ್ರಿ. ನೆಕ್ಸ್ಟ್ ಇಲ್ಲಿಂದ ಲೈಕ್ ದಿಸ್ ಒಂದು ಹಿಂಗ 30 ಡಿಗ್ರಿ ಹಿಂಗ ಕೆಳಗಡೆ ಡೌನ್ವರ್ಡ್ಸ್. ನೆಕ್ಸ್ಟ್ ಈ ಪಾಯಿಂಟ್ ಇಂದ 30 ಡಿಗ್ರಿ from this point 30 degree. Next the reference line ಗೆ again set ಮಾಡ್ಕೊಂಡು ಈ ಪಾಯಿಂಟ್ ಇಂದ ಒಂದು ಹಿಂಗ 30 ಡಿಗ್ರಿ. ಇದಾದ್ಮೇಲೆ ಈ ಲೈನ್ ಮೇಲೆ ಲೈಕ್ ದಿಸ್ 20 ಅಗೇನ್ ಈ ಪಾಯಿಂಟ್ 20 ಕಟ್ ಮಾಡೋಣ. ನೆಕ್ಸ್ಟ್ ಈಗ ಇಲ್ಲಿಂದ ಇದು 60 ಇದೆ. 60 ಅಂದ್ರೆ ಈ ಕಡೆಯಿಂದ ಇಲ್ಲಿಂದ ಟೋಟಲ್ 30 ಇದೆ. ಇಲ್ಲಿಂದ 10 ಫ್ರಮ್ ದಿಸ್ ಪಾಯಿಂಟ್ 10 ಮಾಡ್ಕೊಳ್ಳೋಣ. ಅದೇ ರೀತಿ ಇಲ್ಲೇ ಇದು 45 ಇದೆ. ಫ್ರಮ್ ದಿಸ್ ಪಾಯಿಂಟ್ 10 again from this point 10 ಮಾಡ್ಕೊಳ್ಳೋಣ. ಬೇಸ್ ಲೈನ್ ಗೆ ಹಿಂಗೆ ಸೆಟ್ ಮಾಡಿ ಇಲ್ಲಿಂದ ಲೈಕ್ ದಿಸ್ ಒಂದು ಹಿಂಗೆ 30 ಡಿಗ್ರಿ again from this point 30 ಡಿಗ್ರಿ. ಇಲ್ಲಿ ಏನು 10 ಮಾರ್ಕ್ ಮಾಡಿರ್ತೀವಲ್ಲ ಫ್ರಮ್ ದಿಸ್ ಪಾಯಿಂಟ್ ಇಂದ ಹಿಂಗೆ ಇಲ್ಲಿಂದ ಸ್ಟಾರ್ಟ್ ಹಿಂಗೆ ಇದು 30 ಡಿಗ್ರಿ ಅಗೇನ್ 30 ಡಿಗ್ರಿ. ನೆಕ್ಸ್ಟ್ ಇದು ಇಲ್ಲಿಂದ ಹಿಂಗೆ ವರ್ಟಿಕಲ್. ಇದಾದ್ಮೇಲೆ ಇಲ್ಲಿ 20 ಮಾರ್ಕ್ ಮಾಡಿರೋ ಫ್ರಮ್ ದಿಸ್ ಪಾಯಿಂಟ್ ಹಿಂಗ್ ವರ್ಟಿಕಲ್. ನೆಕ್ಸ್ಟ್ ಇದು 30 ಡಿಗ್ರಿ ಅಗೇನ್ ಈ ಲೈನ್ ಎಲ್ಲಿ ಜಾಯಿನ್ ಐತಲ್ಲ ಇಲ್ಲಿಂದ ಇದು ಏನಿದು 30 ಡಿಗ್ರಿ ಡೌನ್ವರ್ಡ್ಸ್. ಇಷ್ಟು ನಮ್ಗೆ ನಮ್ಗೆ ಆಬ್ಜೆಕ್ಟ್ ಬಂತು. ರಿಕ್ವೈರ್ಡ್ ಆಬ್ಜೆಕ್ಟ್ ಬಂದ್ಮೇಲೆ ಯಾವ ರಿಕ್ವೈರ್ಡ್ ನಮ್ಗೆ ಏನ್ ಬೇಕಾಗೈತೆ ಅಷ್ಟು ಏನ್ ಮಾಡ್ಬೇಕು ಲೈನ್ಸ್ ನ ಥಿಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇದಕ್ಕೆ ಆಸ್ ಪರ್ ನಮ್ಮ ಡೈಮೆನ್ಷನ್ ಪ್ರೊಸೀಜರ್ ಪ್ರಕಾರ ಡೈಮೆನ್ಷನ್ ಈ ರೀತಿ ನಾವು ನಮ್ಮ ಪ್ರೊಸೀಜರ್ ಪ್ರಕಾರ ಡೈಮೆನ್ಷನಿಂಗ್ ಮಾಡ್ತೀವಿ. ಇವು ಎಕ್ಸ್ಟ್ರಾ ಲೈನ್ ಇನ್ ಪ್ರೊಜೆಕ್ಷನ್ ಲೈನ್ ಅದಲ್ಲ, ಇವು ಶಾರ್ಟ್ ಎಕ್ಸ್ಟೆನ್ಷನ್ ಲೈನ್ ಜಸ್ಟ್ 2 or 3 mm ಇರಬೇಕು. ನೆಕ್ಸ್ಟ್ ಅನ್ವಾಂಟೆಡ್ ಲೈನ್ಸ್ ಇರ್ತಾವಲ್ಲ ಅವನ್ನಷ್ಟು ನಾವೇನ್ ಮಾಡ್ಬೇಕು ಅರೇಂಜ್ ಮಾಡ್ಕೋಬೇಕು. ಇದಿಷ್ಟ ಆದ್ಮೇಲೆ ಏನ್ ಮಾಡ್ಬೇಕು ಇವ್ರದ್ದು ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಡ್ರಾ ಮಾಡ್ಬೇಕು. ಈಗ ಫ್ರಂಟ್ ವ್ಯೂ ಈ ಕ್ವಾಡ್ರೆಂಟ್ ಒಳಗೆ ಎಲ್ಲಿ ಬರ್ತಾವ ಅನ್ನೋದು ಫಸ್ಟ್ ನಾವು ಡಿಸೈಡ್ ಮಾಡ್ಬೇಕು. ಈಗ ಫಸ್ಟ್ ಇದು ಒಂದು ಕ್ವಾಡ್ರೆಂಟ್ ಎಕ್ಸ್ ಅಂಡ್ ವೈ ಹಾರಿಜಾಂಟಲ್ ಆಕ್ಸಿಸ್, ಎಕ್ಸ್ ಡ್ಯಾಶ್ ಅಂಡ್ ವೈ ಡ್ಯಾಶ್ ಒಂದು ವರ್ಟಿಕಲ್ ಆಕ್ಸಿಸ್. ಇದ್ರೊಳಗ ಫ್ರಂಟ್ ವ್ಯೂ ಎಲ್ಲಿ ಬರ್ತಾ,
ಟಾಪ್ ವ್ಯೂ ಎಲ್ಲಿ ಬರ್ತಾ ಸೈಡ್ ವ್ಯೂ ಎಲ್ಲಿ ಬರ್ತಾ ಅಂತಂದು ನಾವು ಫಸ್ಟ್ ಇನ್ನ ಡಿಸೈಡ್ ಮಾಡ್ಕೋಬೇಕು. ಇಲ್ಲೇ ನಮ್ಗೆ ಕೊಟ್ಟಿರೋದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಂತ ಹೇಳಿದಾರೆ. ಇಲ್ಲೇ ಫ್ರಂಟ್ ಅಂತಂದು ಎಲ್ಲಿ ಕೊಟ್ಟಿದ್ದಾನ ಅಂದ್ರ ಲೆಫ್ಟ್ ಸೈಡ್ ನಲ್ಲಿ ಕೊಟ್ಟಿದ್ದಾನ, ಸೈಡ್ ವ್ಯೂ ರೈಟ್ ಸೈಡ್ ನಲ್ಲಿ ಕೊಟ್ಟಿದ್ದಾನ, ಟಾಪ್ ವ್ಯೂ ಫ್ರಂಟ್ ವ್ಯೂ ಮೇಲ್ಗಡೆ ಬರ್ತಾ. ಅಂದ್ರೆ ಸೊ ಇಲ್ಲಿ ಏನ್ ಬರ್ತಾ ಫ್ರಂಟ್ ವ್ಯೂ ಬರ್ತಾ, ಇಲ್ಲೇ ಸೈಡ್ ವ್ಯೂ ಬರ್ತಾ, ಇಲ್ಲೇ ಏನ್ ಬರ್ತಾ ಟಾಪ್ ವ್ಯೂ ಬರುತ್ತೆ. ಇದಿಷ್ಟ ಆದ್ಮೇಲೆ ಈಗ ಫ್ರಂಟ್ ವ್ಯೂ ಯಾವ ರೀತಿ ಬರ್ತದ ಫಸ್ಟ್ ನಾವು ರಫ್ನೊಳಗ ಹಾಕೋಬೇಕು. ಫಸ್ಟ್ ನಾವು ರಫ್ನೊಳಗ ಹಾಕೋಬೇಕಂದ್ರೆ ಇಲ್ಲಿ ಒಂದು ರಫ್ ಫಿಗರ್ ಹಾಕೋಣ. ಈಗ ಟೋಟಲ್ ಲೆಂತ್ ಹಿಂಗ 65 ಅಂತ ಹೇಳ್ತಾ ನಾವ ಟೋಟಲ್ 65 ತಗೊಂಡು ನೆಕ್ಸ್ಟ್ ಹೈಟ್ ಟೋಟಲ್ ಹೈಟ್ ಹಿಂಗ ಲೆಫ್ಟ್ ಸೈಡ್ ಇಂದ ಹಾಕೈತಿ 25 ಪ್ಲಸ್ 20 ಹೈಟ್ ಎಷ್ಟಾಗುತ್ತೆ ಒಟ್ಟ ಟೋಟಲ್ ಆಗಿ 45 ಆಗುತ್ತೆ. ಹಿಂಗೊಂದು ಆಮೇಲೆ ಇಲ್ಲಿಂದ ಈ ಕಡೆ ಹಿಂಗ 20 ಅಂತ ಹೇಳ್ದಾನ 20 ಅಂದು ನೆಕ್ಸ್ಟ್ ಹಿಂಗ ವರ್ಟಿಕಲ್ ಬರ್ತಾ ತಿನ್ನಾಗಿ ಈ ಕಡೆಯಿಂದ ಹೈಟ್ ಎಷ್ಟಿದೆ 30 ಇದೆ. ಇಲ್ಲಿ ಹಿಂಗ 30 ಹಿಂಗ್ ವರ್ಟಿಕಲ್ ಇಲ್ಲಿಂದ ಇದೇನ್ ಬರ್ತಾ ಇಲ್ಲಿಂದ ಇಲ್ಲಿ 10 mm ಅಷ್ಟವರೆಗೂ ಇಲ್ಲಿಂದ ಹಿಂಗ 10 mm ವರೆಗೂ ಇಲ್ಲಿಂದ ಇಲ್ಲಿ 10 mm ತಗೊಂಡು ಲೈಕ್ ದಿಸ್. ಈಗ ಫ್ರಂಟ್ ವ್ಯೂ ನೋಡಿದಾಗ ನಮ್ಗ ಒಂದು ಈ ಫೇಸ್ ಇಲ್ಲಿಗೆಲ್ಲ ಹಿಂಗ ಇದು ಒಂದು ಎಲ್ ಶೇಪ್ ಇದೊಂದು ರೆಕ್ಟ್ಯಾಂಗಲ್ ಎರಡು ಕಾಣ್ತೈತಿ. ಆಮೇಲೆ ಮೂರನೇದು ಈ ಫೇಸ್ ಕಾಣುತ್ತೆ. ಈ ಫೇಸ್ ಏನ್ ಕಾಣುತ್ತಿದ್ದು ಸೊ ಇದು ಏನಿರುತ್ತೆ ಈ ಕಡೆಯಿಂದ ಟೋಟಲ್ ಇಲ್ಲಿಂದ ಹೈಟ್ 30 ಇಲ್ಲಿಂದ ಟೋಟಲ್ ಹೈಟ್ ಹಿಂಗ್ 30 ಬಂದು ಆಮೇಲೆ ಹಿಂಗ 20 ಬಂದು ಆಮೇಲೆ ಹಿಂಗ ಒಂದು ವರ್ಟಿಕಲ್. ಈಗೇನು ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಸ್ಲಾಟ್ ಐತಿ ಈ ರೆಕ್ಟ್ಯಾಂಗ್ಯುಲರ್ ಸ್ಲಾಟ್ ಎಡ್ಜಸ್ ನ ಏನ್ ಮಾಡಬೇಕು ನಾವು ಫ್ರಂಟ್ ವ್ಯೂ ನೊಳಗ ಡಾಟೆಡ್ ತೋರಿಸಬೇಕು. ಫ್ರಮ್ ದಿಸ್ ಪಾಯಿಂಟ್ ಏನು 10 ಅಗೇನ್ ಇಲ್ಲಿಂತ್ರ ಏನ್ ಮಾಡಬೇಕು 25 ಮಾರ್ಕ್ ಮಾಡ್ಕೊಂಡು ಇಲ್ಲೇ ಈ ಫೇಸ್ ನೊಳಗ ಡಾಟೆಡ್ ಬರ್ತೀನಿ. ಈಗಿದು ಫ್ರಂಟ್ ವ್ಯೂ ಬಂತು. ಟಾಪ್ ವ್ಯೂ ಯಾವ ರೀತಿ ಬರುತ್ತೆ ಟಾಪ್ ವ್ಯೂ ಒಳಗ ಲೆಂತ್ 65 ಆಗುತ್ತೆ. ಹಿಂಗ ಇಲ್ಲಿ ವಿಡ್ತ್ ಐತಲ್ಲ 45 ಇಲ್ಲೇ ಎಷ್ಟಾಗ್ತಿದ್ದು ಹೈಟ್ ಆಗುತ್ತೆ ಲೈಕ್ ದಿಸ್. ಹಿಂಗ ಇದೊಂದು ರೆಕ್ಟ್ಯಾಂಗಲ್ ಬರುತ್ತೆ. ಮೇಲಿಂದ ನೋಡಿದಾಗ ಹಿಂಗ್ ಲೆಫ್ಟ್ ಸೈಡ್ ಐತಲ್ಲ ಹಿಂಗ ಇಲ್ಲಿಂದ ಹಿಂಗ 20 ಈ ಕಡೆಯಿಂದ 20 ಲೆಫ್ಟ್ ಸೈಡ್ ಇಂದ ಹಿಂಗ 20 ತಗೊಂಡು ಹಿಂಗೊಂದು ವರ್ಟಿಕಲ್ ಲೈನ್ ಬರುತ್ತೆ. ಆಮೇಲೆ ಫ್ರಮ್ ಈ ಎಡ್ಜ್ ನಿಂದ ಇಲ್ಲಿಂದ ಹಿಂಗ 20 ಮಾರ್ಕ್ ಮಾಡ್ಕೊಂಡು ಒಂದು ಈ ರೀತಿ ಬರುತ್ತೆ. ಆಮೇಲೆ ಇಲ್ಲೇ ರೈಟ್ ಸೈಡ್ ಒಳಗ ಇಲ್ಲಿಂದ 15 ಅಗೇನ್ ಈ ಕಡೆ 20 ತಗೊಂಡು ಹಿಂಗ ಲೈಕ್ ದಿಸ್ ಹಿಂಗೊಂದು ರೆಕ್ಟ್ಯಾಂಗಲ್ ಬರುತ್ತೆ. ಈ ರೆಕ್ಟ್ಯಾಂಗ್ಯುಲರ್ ಸ್ಲಾಟ್ ಹೆಂಗ್ ಬರುತ್ತೆ ಇಲ್ಲಿಂದ 10 and 25 ಲೈಕ್ ದಿಸ್ ಈ ರೀತಿ ಬರುತ್ತೆ. ಇದು ಟಾಪ್ ವ್ಯೂ ಒಳಗ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಸೈಡ್ ವ್ಯೂ ನೋಡಿದಾಗ ಹಿಂಗ ವಿಡ್ತ್ ಐತಲ್ಲ ದಿಸ್ ವಿಡ್ತ್ ಈ ವಿಡ್ತ್ ಏನಾಗುತ್ತೆ ಇಲ್ಲಿ ಲೆಂತ್ ಆಗುತ್ತೆ. ಸೊ ಲೆಂತ್ ಇಲ್ಲಿ ಸೈಡ್ ಒಳಗ 45 ಆಗುತ್ತೆ. ಹೈಟ್ ಟೋಟಲ್ ಆಗಿ ಎಷ್ಟು 45. ಇವನ್ನ ಹಿಂಗೆಲ್ಲ ಪ್ರೊಜೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಮ್ಗೆ ಆಟೋಮೆಟಿಕ್ ಬರುತ್ತೆ. ಸೊ ಈ ಕಡೆಯಿಂದ ನೋಡಿದಾಗ ನಮ್ಗೆ ಡೈರೆಕ್ಟ್ ಆಗಿ ಈ ಫೇಸಿಂಗ್ ಎಲ್ಲ ಇನ್ನು ರಿವರ್ಸ್ ಶೇಪ್ ನೊಳಗೆ ಕಾಣ್ತ. ಅಂದ್ರೆ ರಿವರ್ಸ್ ಶೇಪ್ ನೊಳಗೆ ಅಂದ್ರೆ ಇಲ್ಲಿಂತ್ರ ಹಿಂಗೆ 10 ಥಿಕ್ ಅಗೇನ್ ಇಲ್ಲಿ ಫ್ರಮ್ ದಿಸ್ ಪಾಯಿಂಟ್ ಇಂದ 15 ಮಾರ್ಕ್ ಮಾಡಿ ಹಿಂಗ್ ವರ್ಟಿಕಲ್ ಲೈಕ್ ದಿಸ್. ಆಮೇಲೆ ಈ ಲೈನ್ ಐತಲ್ಲ ಇದು 25 ಈ ಕಡೆ 10 ಪ್ಲಸ್ 15 25 ಬರುತ್ತೆ ಇಲ್ಲಿವರೆಗೂ. ಆಮೇಲೆ ಹಿಂಗ 25 ಬರುತ್ತೆ ಲೈಕ್ ದಿಸ್. ಇದು ಸೈಡ್ ಒಳಗೆ ಬರುತ್ತೆ. ಇದಾದ್ಮೇಲೆ ಇದೇನು ಸ್ಲಾಟ್ ಇದೆಯಲ್ಲ ಈ ಕಡೆಯಿಂದ 10 ಈ 10 ಇದು ಹಿಂಗ್ ಡಾಟೆಡ್ ಬರುತ್ತೆ. ದೆನ್ ಈ ಎಡ್ಜ್ ಐತಲ್ಲ ಇದೊಂದು ಇದು ಡಾಟೆಡ್ ಬರುತ್ತೆ. ಇದನ್ನ ನಾವು ಇಲ್ಲೇ ಫೇರ್ ಆಗಿ ಮಾಡ್ಕೋಬೇಕು. ಫಸ್ಟ್ ನಾವು ಹಿಂಗ ವಿಡ್ತ್ ಎಷ್ಟು ಅಂತ ಹೇಳಿದ್ವಿ 65 ನಾವು ಮಾರ್ಕ್ ಮಾಡ್ಕೋಬೇಕು.
ಇದು ಹೈಟ್ ಟೋಟಲ್ ಆಗಿ 45. ಒಂದು ರೆಕ್ಟಾಂಗಲ್ ಹಾಕೊಂಡು ಇಲ್ಲಿ ಯಾವ ರೀತಿ ಬಂದೈತೆ ಅದನ್ನ ಅಕಾರ್ಡಿಂಗ್ ಟು ದಿಸ್ ನಾವು ಇಲ್ಲಿ ಹೈಟ್ ಲೆಫ್ಟ್ ಸೈಡ್ ಟೋಟಲ್ ಆಗಿ ಈ ಲೈನ್ ಐತಲ್ಲ ಲೆಫ್ಟ್ ಸೈಡ್ ಐತಲ್ಲ ಇದು ಕಂಟಿನ್ಯೂಸ್ ಆಗಿ ತಿಕ್ಕಿ ಕಾಣುತ್ತೆ. ಆಮೇಲೆ ಫ್ರಮ್ ದಿಸ್ ಪಾಯಿಂಟ್ 20 ಈ ಕೆಳಗಿಂದ 10 mm ಬಿಟ್ಟು ಇಲ್ಲಿ ಮೇಲ್ಗಡೆ ಇಷ್ಟು ತಿಕ್ ಹಾಕೊಂಡ್ಬಿಡ್ಬೇಕು. ಅದೇ ರೀತಿ ಇಲ್ಲೇ 10 mm ತಗೊಂಡು ಇಲ್ಲಿಂದ 10 ಪ್ಲಸ್ 20 ದಿಸ್ ಒನ್ ಈ ಲೈನ್ ತಿಕ್ ಬರುತ್ತೆ, ಈ ಲೈನು ಹಿಂಗ್ ತಿಕ್ ಬರುತ್ತೆ. ನೆಕ್ಸ್ಟ್ ಹಿಂಗೆ ಬಿಡ್ತ ಇದೆಷ್ಟಿದೆ, ಹಿಂಗೆ 20 ಇದೆ. ಸೊ 20 ಇಲ್ಲಿನೂ ಮಾರ್ಕ್ ಮಾಡ್ಕೋಬೇಕು. ಹೈಟ್ 20 ಲೈಕ್ ದಿಸ್, ಈ ರೀತಿ. ಆಮೇಲೆ ಈ ಕಡೆಯಿಂದ ಫ್ರಮ್ ದಿಸ್ ಪಾಯಿಂಟ್ 10 ಪ್ಲಸ್ 25 ಲೈಕ್ ದಿಸ್. ಇಲ್ಲೇ ಇದು ಸ್ಲಾಟ್ ಇಂದ ಹಿಂಗ ಡಾಟೆಡ್ ಲೈನ್ ಬರುತ್ತೆ. ಇಲ್ಲೇನ ವರ್ಟಿಕಲ್ ಬಂದವರ ಲೈನ್ಸ್ ಇವನ್ನ ಟಾಪ್ ವ್ಯೂ ಪ್ರೊಜೆಕ್ಟ್ ಮಾಡಬೇಕು. ನೆಕ್ಸ್ಟ್ ಹಾರಿಜಾಂಟಲ್ ಬಂದಿದ್ದು ಈ ಸೈಡ್ ಪ್ರೊಜೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿಂದ 25 ತಗೊಂಡು ಫ್ರಮ್ ದಿಸ್ ಪಾಯಿಂಟ್ 25 ತಗೊಂಡು ಹಿಂಗೆ ಲೈಕ್ ದಿಸ್ ಹಾರಿಜಾಂಟಲ್ ಇದು ಬರುತ್ತೆ. ಇಲ್ಲಿಗೆ ಇದು ಏನಾಯ್ತು, ಫ್ರಂಟ್ ವ್ಯೂ ಕಂಪ್ಲೀಟ್ ಆಯ್ತು. ಈ ಫ್ರಂಟ್ ವ್ಯೂ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡಬೇಕು, ಪ್ರೊಜೆಕ್ಟ್ ಮಾಡ್ಕೋಬೇಕು. ತಿನ್ನಾಗಿ ಫ್ರಂಟ್ ವ್ಯೂಲಿಂದ ಟಾಪ್ ವ್ಯೂಗೆ ಮತ್ತು ಫ್ರಂಟ್ ವ್ಯೂಲಿಂದ ಸೈಡ್ ವ್ಯೂಗೆ ಪ್ರೊಜೆಕ್ಟ್ ಮಾಡ್ಕೋಬೇಕು ಲೈಕ್ ದಿಸ್. ಏನು x dash y dash line ಇತ್ತಲ್ಲ, ಟು ದಿಸ್ ಲೈನ್ ಪ್ಯಾರಲಲ್ ಲೈನ್ ಲೈಕ್ ದಿಸ್ ನಾವು ಪ್ರೊಜೆಕ್ಟ್ ಮಾಡ್ಕೋಬೇಕು ತಿನ್ನಾಗಿ. ಈ ಲೈನ್ಸ್ ಎಲ್ಲ ತಿನ್ನಿರ್ಬೇಕು. ಈ ಎಡ್ಜ್ ಹೋದಲ್ಲ ಇವು ಸಹ ನಾವು ಏನ್ ಮಾಡಬೇಕು, ತಿನ್ನಾಗಿ ಟಾಪ್ ವ್ಯೂಗೆ ಪ್ರೊಜೆಕ್ಟ್ ಮಾಡಬೇಕು. ದಿಸ್ನ ಪ್ರೊಜೆಕ್ಟ್ ಮಾಡಿಕೊಂಡು ಇಲ್ಲಿ ಟಾಪ್ ಒಳಗೆ ಇಲ್ಲಿ ಬಂದೈತಿ. ಎಷ್ಟು ಬಂದೈತಿ, ಹಿಂಗ ಲೆಂತ್ 65, ಹಿಂಗ ಹೈಟ್ ಇದೆಲ್ಲ ಇದು 45. ಸೊ 45 ಹಿಂಗ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಈ ಕಡೆಯಿಂದ ಹಿಂಗ 20. ನೆಕ್ಸ್ಟ್ ಇಲ್ಲಿನೂ ಅದೇ ರೀತಿ 45 ಕಟ್ ಮಾಡಿ ಫ್ರಮ್ ದಿಸ್ ಪಾಯಿಂಟ್ 20 ಮಾರ್ಕ್ ಮಾಡ್ಕೋಬೇಕು. ಸಾರಿ, ಇಲ್ಲೇ 50 ಮಾರ್ಕ್ ಮಾಡ್ಕೋಬೇಕು. ದೆನ್ ಈ ಲೈನ್ ಮೇಲೆ ಇದು 20
ಈ ಲೈನ್ ಇದೆಲ್ಲ ದಿಸ್ ಒನ್ ಈಸ್ 15 ಈ ಲೈನ್ ಮೇಲೆ ಇದೇನು ಪ್ರೊಜೆಕ್ಟ್ ಮಾಡಿವಲ್ಲ ಟು ದಿಸ್ ಲೈನ್ ಮೇಲೆ 10 ಪ್ಲಸ್ 10 ಅದೇ ರೀತಿ ಇದೇನು ಪ್ರೊಜೆಕ್ಟ್ ಆಗಿದೆಯಲ್ಲ ಇಲ್ಲಿ ಇದರ ಲೈನ್ ಈ ಕಂಟಿನ್ಯೂ ನೋಡಿಕೊಂಡು 10 ಪ್ಲಸ್ 10 ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಕೊಂಡು ನಮ್ಗೆ ರಿಕ್ವೈರ್ಡ್ ಲೈನ್ ಟಿಕ್ ಮಾಡ್ಬೇಕು. ಫಸ್ಟ್ ಏನಾಗುತ್ತೆ ಈ ಲೈನ್ ಟಿಕ್ ಕಾಣುತ್ತೆ, ಈ ಲೈನ್ ಒಂದು ಟಿಕ್ ಕಾಣುತ್ತೆ, ನೆಕ್ಸ್ಟ್ ಈ ಲೈನ್ ಟಿಕ್ ಕಾಣುತ್ತೆ, ಇದು ಸ್ಲಾಟ್ ಇದೆ. ನೆಕ್ಸ್ಟ್ ಈ ಲೈನ್ ಕಂಟಿನ್ಯೂಸ್ ಟಿಕ್, ದೆನ್ ಈ ಲೈನ್ ಟಿಕ್ ಕಾಣುತ್ತೆ, ಇದು ಸ್ಲಾಟ್ ಏನು ಬಂದು ಈಗ ಟಿಕ್, ಈ ಲೈನ್ ಕಂಟಿನ್ಯೂಸ್ ಟಿಕ್, ಈ ಲೈನ್ ಕಂಟಿನ್ಯೂಸ್. ಈ ರೀತಿ ನಾವು ಇಲ್ಲಿ ಏನ್ ಮಾಡಿರ್ತಲ್ಲ ಇದ್ರ ರೀತಿ ಟಾಪ್ ವ್ಯೂ ಅಂತ. ಈ ಟಾಪ್ ವ್ಯೂ ಬಂದಿದ್ದನ್ನ ಸೈಡ್ ವ್ಯೂ ಕನ್ವರ್ಟ್ ಮಾಡಬೇಕು. ಸೈಡ್ ವ್ಯೂ ಕನ್ವರ್ಟ್ ಮಾಡ್ಬೇಕಂದ್ರೆ ಫ್ರಮ್ ದಿಸ್ ಪಾಯಿಂಟ್ ಇದೆ ಎಕ್ಸ್ ಆಕ್ಸಿಸ್ ಟು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಎರಡು ಎಲ್ ಪಾಯಿಂಟ್ ಸೈಡ್ ಆಗಿವು ಕೋಇನ್ಸೈಡಿಂಗ್ ಪಾಯಿಂಟ್ ಥ್ರೂ ಒಂದು ಕನ್ವರ್ಷನ್ ಲೈನ್ ಡ್ರಾ ಮಾಡಬೇಕು. ಡ್ರಾ ಮಾಡಿ ಈ ಕನ್ವರ್ಷನ್ ಲೈನ್ ನಿಮಗೆ ಹೇಳಿದ್ದೀನಿ 45 ಡಿಗ್ರಿ ಒಳಗೆ ಇರಬೇಕು ಅಂತ ಹೇಳಿ. ಏನಿರ್ಬೇಕಿದು 45 ಡಿಗ್ರಿ ಒಳಗೆ ಲೈಕ್ ದಿಸ್. ಈ 45 ಡಿಗ್ರಿ ಒಳಗೆ ಇದು ಹಿಂಗಿದ್ದು ಇಲ್ಲಿ ಬಂದವಲ್ಲ ಇವನ್ನಷ್ಟು ಈ ಕಡೆ ಅಂದ್ರೆ ಫ್ರಮ್ ದಿಸ್ ಪಾಯಿಂಟ್ ಇಲ್ಲೇ ಮಾರ್ಕ್ ಮಾಡ್ಕೊಂಡು ಅಷ್ಟೇ 10 ಪ್ಲಸ್ 10 ದೆನ್ ಇಲ್ಲಿಂದ ಇದು 15 10 ಇವಿಷ್ಟು ಮಾರ್ಕ್ ಮಾಡ್ಕೊಂಡು ಲೈಕ್ ದಿಸ್ ಇವನ್ನ ಕನ್ವರ್ಟ್ ಮಾಡ್ಬೋದು. ಇದನ್ನ ವರ್ಟಿಕಲ್ ಲೈನ್ ಆಕ್ಸೆಸ್ಗೆ ಸೆಟ್ ಮಾಡಿಕೊಂಡು ಈ ಪ್ರೊಜೆಕ್ಷನ್ ಲೈನ್ಸ್ ಇರೋಲ್ಲ ಇವು ಏನಿರಬೇಕು ತಿನ್ನಾಗಿರ್ಬೇಕು. ಸರಿಯಾಗಿ ನಿಮಗೆ ಕೂಡಿಸು. ಅಗೇನ್ ಇವನ್ನ ಡೌನ್ವರ್ಡ್ಸ್ ಪ್ರೊಜೆಕ್ಟ್ ಮಾಡ್ಕೋಬೇಕು. ಈ ಪ್ರೊಜೆಕ್ಷನ್ ಲೈನ್ ಹಿಂಗೆ ಪ್ರೊಜೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಯಾವುದು ನಮ್ದು ಡಿಟೇಲ್ ಮಿಸ್ ಆಗೋ ಚಾನ್ಸಸ್ ಕಡಿಮೆ ಇರ್ತವೆ. ಲೈಕ್ ಇದೇ ಕಾರಣಕ್ಕೆ ಏನು ಮಾಡಬೇಕು, ಹಿಂಗೆ ಪ್ರೊಜೆಕ್ಷನ್ ಲೈನ್ ಹಾಕೋಬೇಕು. ಆಮೇಲೆ ಡೈಮೆನ್ಷನಿಂಗ್ ನಾವು ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ಸೈಡ್ ವ್ಯೂ ಇಂದ ಫ್ರಂಟ್ ವ್ಯೂ ಇಂದ ಈ ಸೈಡ್ ವ್ಯೂಗೆ ಪ್ರೊಜೆಕ್ಟ್ ಮಾಡ್ತಾರೆ ಲೈಕ್ ದಿಸ್. ಲೈನ್ 20 ಪ್ಲಸ್
25. ಈಗ ಇವನ್ನೆಲ್ಲನೂ ಇದನ್ನು ಮಾತ್ರ 45, 10, 5 ವ್ಯೂನ ನೋಡಿದಾಗ ನಮಗೆ ಟೋಟಲ್ ಈ ಲೈನ್ ಈ ಸೈಡ್ ಹೈಟ್ಗೆ ಈ ಲೈನ್ ಟೋಟಲ್ ಹೈಟ್ ಇರ್ತಿಕ್ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿಂದ ಇದು ಈಗ 20, ನೆಕ್ಸ್ಟ್ ಇಲ್ಲಿಂದ ಇದು ಒಂದು ಇದು 30 and 15 ಕಾಣುತ್ತೆ. ನೆಕ್ಸ್ಟ್ ಇದು ಬಂದು ಹಿಂಗೆ ಡೌನ್ ಇಲ್ಲಿ ಎಲ್ಲಿವರೆಗೆ ಬರ್ತದೆ ಕನ್ವರ್ಟ್ ಮಾಡಬೇಕು ಈಸೇ ಲೈಕ್ ದಿಸ್. ಈ ಲೈನ್ ತಿಕ್ ಕಾಣುತ್ತೆ. ಈ ಲೈನ್ ಅದಲ್ಲ ಇವು ನಮ್ಗೇನಾಗುತ್ತೆ ಡಾಟೆಡ್ ಆಗಿ ಕಾಣುತ್ತೆ. ದೆನ್ ಇಲ್ಲಿಂದ ಅಗೇನ್ ಈ ಕ್ಯಾನ್ ಒಂದು ಡಾಟೆಡ್ ಈ ಎಡ್ಜ್ ಇಲ್ಲ ಇದು ತುರ್ಷಿಗಳು ನಾವಿಲ್ಲಿ ಡಾಟೆಡ್ ಅಂತ ಹೇಳಿದ್ವಿ. ಲೈಕ್ ದಿಸ್ ಇದು ಕಾಣುತ್ತೆ. ಇದಕ್ಕೆ ನಾವು ಆಸ್ ಪರ್ ಪ್ರೊಸೀಜರ್ ಪ್ರಕಾರ ಏನ್ ಮಾಡಬೇಕು ಡೈಮೆನ್ಷನಿಂಗ್ ಮಾಡಿ ನಾವು ಏನು ಇದೇನು ನಮ್ಮ ಪ್ರೊಸೀಜರ್ ಇದೆಲ್ಲ ಪ್ರೊಸೀಜರ್ ಪ್ರಕಾರ ಡೈಮೆನ್ಷನಿಂಗ್ ಮಾಡಬೇಕು. ಶಾರ್ಟರ್ ಡಯಾಗ್ನಲ್ಸ್ ಒಳಗಡೆ ಹಾಕಬೇಕು, ಸ್ಮಾಲ್ ಬಿಗ್ಗರ್ ಡೈಮೆನ್ಷನ್ಸ್ ಹೊರಗಡೆ ಬರುವಂಗ. ಆಮೇಲೆ ಇವೇನು ಶಾರ್ಟ್ ಎಕ್ಸ್ಟೆನ್ಷನ್ ಲೈನ್ ಇರ್ತವೆ ಜಸ್ಟ್ 2 or 3 mm ಅಷ್ಟೇ ಇರಬೇಕು. ಆಮೇಲೆ ಫ್ರಂಟ್ ಟಾಪ್ ವ್ಯೂ ಕೆಳಗಡೆ ಟಾಪ್ ವ್ಯೂ, ಫ್ರಂಟ್ ವ್ಯೂ ಕೆಳಗಡೆ ಫ್ರಂಟ್ ವ್ಯೂ, ಸೈಡ್ ವ್ಯೂ ಕೆಳಗಡೆ ಸೈಡ್ ವ್ಯೂ ಬರಬೇಕು. ನೆಕ್ಸ್ಟ್ ಈಗ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಇದು ಯಾವ ಪ್ರೊಜೆಕ್ಷನ್ ಅಂತ ಅನ್ನೋದು ಸಿಸ್ಟಮ್ ನ ಇಲ್ಲಿ ಸಿಂಬಾಲ್ ಹಾಕಿ ತೋರಿಸಬೇಕಾಗುತ್ತೆ. ಈಗ ನಾವು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಡ್ರಾ ಮಾಡಿವಿ, ಅದನ್ನ ನಾವೇನ್ ಮಾಡ್ಬೇಕು ಇಲ್ಲಿ. ಆಮೇಲೆ ನೋಟ್ ಡೈಮೆನ್ಷನಿಂಗ್ ಯೂನಿಟ್ ಯಾವ ಫಾಲೋ ಮಾಡಿ, ಯೂನಿಟ್ಸ್ ಆಲ್ ಡೈಮೆನ್ಷನ್ಸ್ ಆರ್ ಇನ್ mm. ದಿಸ್ ಇಸ್ ದ ರಿಕಮೆಂಡೆಡ್ ಯೂನಿಟ್. ಸೊ ಯಾವಾಗಲೂ ಏನ್ ಮಾಡಬೇಕು ಮಿಲಿಮೀಟರ್ ಒಳಗೆ ನಾವು ಯೂನಿಟ್ಸ್ ನ ಮೆನ್ಷನ್ ಮಾಡಬೇಕು. ಈ ರೀತಿ ನಾವು ಈ ಎಕ್ಸಾಂಪಲ್ ಕಂಪ್ಲೀಟ್ ಮಾಡಬೇಕು. ಈ ಎಕ್ಸಾಂಪಲ್ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ನಿಮ್ಮ ಲೈಕ್ ಬಟನ್ ಮೇಲೆ ಒತ್ತಿರಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರಿ. ಇದರಲ್ಲಿ ಈ ಎಕ್ಸಾಂಪಲ್ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರು ಸಹ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಏನ್ ಮಾಡ್ರಿ ಮೆನ್ಷನ್ ಮಾಡ್ರಿ. ಧನ್ಯವಾದಗಳು.